ಇದಕ್ಕೂ ಮೊದಲು ನಾವು ತುಂಬಾ ದುಬಾರಿ ಔಷಧಿಗಳನ್ನು ಬಳಸುತ್ತಿದ್ದೆವು. ನಂತರ ನಮ್ಮ ಸ್ನೇಹಿತರೊಬ್ಬರು APKS ಕಂಪನಿಯ ಅಭಿಮಾನ್ ಅನ್ನು ಬಳಸಲು ಹೇಳಿದರು ಮತ್ತು ನಮಗೆ ಉತ್ತಮ ಫಲಿತಾಂಶ ಸಿಗುತ್ತದೆ. ನಾನು ಕಳೆದ 2 ವರ್ಷಗಳಿಂದ ಇದನ್ನೇ ಬಳಸುತ್ತಿದ್ದೇನೆ. ನನಗೆ ಉತ್ತಮ ಫಲಿತಾಂಶ ಸಿಕ್ಕಿದೆ. ಈಗ ನೀವು ಈ ಬೆಳೆಯನ್ನು ನೋಡಿದರೆ ಇದು 40 ದಿನಗಳ ಬೆಳೆಯಂತೆ ಕಾಣುತ್ತಿಲ್ಲ. ನೀವು ನೋಡಿದರೆ ಇದು ನನ್ನ ಮೊಣಕಾಲಿನ ಎತ್ತರದವರೆಗೆ ಬೆಳೆದಿದೆ. ಇದರ ಬೇರುಗಳ ಬೆಳವಣಿಗೆಯೂ ಉತ್ತಮ ಸ್ಥಿತಿಯಲ್ಲಿದೆ. ಈ ಔಷಧಿಯನ್ನು ನೀಡಿದ ನಂತರ ಸಸ್ಯದ ಬೆಳವಣಿಗೆ ತುಂಬಾ ಚೆನ್ನಾಗಿ ಬಂದಿದೆ. ನಮಸ್ಕಾರ, ನನ್ನ ಹೆಸರು ರಾಜ. ನಾನು ನೀಲಗಿರಿ ಜಿಲ್ಲೆಯ ಉಡಹೈ ತಾಲ್ಲೂಕಿನ ಕಲಕುರಿ ಗ್ರಾಮದಲ್ಲಿ ಸುಮಾರು 5 ಎಕರೆಗಳಲ್ಲಿ ಕೃಷಿ ಮಾಡುತ್ತಿದ್ದೇನೆ. ನಾನು 1 ಎಕರೆಯಲ್ಲಿ ಬೀಟ್ರೂಟ್ ನೆಟ್ಟಿದ್ದೇನೆ. ಮಳೆಯ ಕೊರತೆಯಿಂದಾಗಿ ಈ ಬೆಳೆ ಆರಂಭದಲ್ಲಿ ತುಂಬಾ ದಣಿದಿತ್ತು. ಸುಮಾರು 20ನೇ ದಿನ ನಾನು ಅಭಿಮಾನ್ ಅನ್ನು ಟ್ಯಾಂಕ್ನಲ್ಲಿ ಬೆರೆಸಿದೆ. ಅದನ್ನು ನೀಡಿದ ನಂತರ ನನಗೆ ಉತ್ತಮ ಫಲಿತಾಂಶ ಸಿಕ್ಕಿತು. ಈಗ ನೋಡಿದರೆ ಅದು 2 ತಿಂಗಳಿನಿಂದ ಬೆಳೆಯುತ್ತಿರುವ ಬೆಳೆಯಂತೆ ಕಾಣುತ್ತದೆ. ಅಭಿಮಾನ್ ಕೊಟ್ಟ ನಂತರ ಅದು ಚೆನ್ನಾಗಿ ಬೆಳೆದಿದೆ. ಈಗ ಸುಮಾರು 40 ದಿನ ಹಳೆಯದು ಮತ್ತು ಚೆನ್ನಾಗಿ ಬೆಳೆಯುತ್ತಿದೆ. ಮೊದಲು ನಾವು ತುಂಬಾ ದುಬಾರಿ ಔಷಧಿಗಳನ್ನು ಬಳಸುತ್ತಿದ್ದೆವು. ನಂತರ ನಮ್ಮ ಸ್ನೇಹಿತರೊಬ್ಬರು APKS ಕಂಪನಿಯ ಅಭಿಮಾನ್ ಔಷಧಿಯನ್ನು ಬಳಸಲು ಹೇಳಿದರು. ನಮಗೆ ಉತ್ತಮ ಫಲಿತಾಂಶ ಸಿಗುತ್ತದೆ. ನಾನು ಕಳೆದ 2 ವರ್ಷಗಳಿಂದ ಇದನ್ನೇ ಬಳಸುತ್ತಿದ್ದೇನೆ. ನೀವು ಸಹ ಇದನ್ನು ಖರೀದಿಸಿ ಪ್ರಯತ್ನಿಸಬಹುದು. ನಿಮಗೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಈ ಬೆಳೆಗೆ ಉತ್ತಮ ನೀರು ನೀಡಿದ ನಂತರ ಸಂಜೆ ಟ್ಯಾಂಕ್ನಲ್ಲಿ 1/2 ಲೀಟರ್ ಬೆರೆಸಿ ಎಕರೆಗೆ ಸುಮಾರು 5 ಲೀಟರ್ ನೀಡಿದ್ದೇವೆ. ಇಲ್ಲಿಯವರೆಗೆ ನಾನು ಅಭಿಮಾನ್ ಮಾತ್ರ ನೀಡಿದ್ದೇನೆ. ನಾನು ಇನ್ನೂ ಆರ್ಪಿಕ್ಸ್ ನೀಡಿಲ್ಲ. ಆದರೆ ನಾನು 10 ದಿನಗಳಲ್ಲಿ ಆರ್ಪಿಕ್ಸ್ ನೀಡಬೇಕಾಗಿದೆ. ನಾನು ಅದನ್ನು ನೀಡಿದರೆ ನನಗೆ ಇನ್ನೂ ಉತ್ತಮ ಫಲಿತಾಂಶ ಸಿಗುತ್ತದೆ. ಇಲ್ಲಿಯವರೆಗೆ ಅದು ಉತ್ತಮ ಸ್ಥಿತಿಯಲ್ಲಿದೆ. ಇದು ಉತ್ತಮ ಹಸಿರು ಬಣ್ಣದಲ್ಲಿದೆ. ಇದು 40 ದಿನಗಳ ಬೆಳೆಯಂತೆ ಕಾಣುತ್ತಿಲ್ಲ. ಇದು ತುಂಬಾ ಚೆನ್ನಾಗಿ ಬೆಳೆಯುತ್ತಿದೆ. ಈಗ ಅದು ನನ್ನ ಮೊಣಕಾಲಿನ ಎತ್ತರದವರೆಗೆ ಬೆಳೆದಿದೆ. ಅದರ ಬೇರಿನ ಬೆಳವಣಿಗೆಯೂ ಉತ್ತಮ ಸ್ಥಿತಿಯಲ್ಲಿದೆ. ಈ ಔಷಧಿ ನೀಡಿದ ನಂತರ ಸಸ್ಯದ ಬೆಳವಣಿಗೆ ಬಹಳಷ್ಟು ಸುಧಾರಿಸಿದೆ.